69. And who is to put him in irons? ಯಾರು ಆತನನ್ನ ಐರನ್ಸ್ ಅಲ್ಲಿ ಐರನ್ಸ್ ಅಂತಂದ್ರೆ ಇಲ್ಲಿ ಸರಪಳಿಯಿಂದ ಬಂಧಿಸುವುದು. ಓಕೆ, ಅಥವಾ ಆಕ್ಚುಲಿ ಇದು ಬಂಧಿಸು ಅಂತ ಅರ್ಥ ಮಕ್ಳೆ. ಓಕೆ, ಸರಪಳಿಯಿಂದ ಕಟ್ಟಿ ಹಾಕುವುದು, ಬಂಧಿಸುವುದು, ಇನ್ ಚೈನ್ಸ್. ಓಕೆ, ಐರನ್ ಮೀನ್ಸ್ ಇನ್ ಚೈನ್ಸ್. ಅಂಡ್ ಹೂ ಇಸ್ ಟು ಪುಟ್ ಹಿಮ್ ಇನ್ ಐರನ್ಸ್? ಯಾರು ಆತನನ್ನ ಬಂಧಿಸುವುದು ಅಂತ ಕೇಳ್ತಾರೆ. ಹೂ ಸೆಡ್ ದಿಸ್ ವರ್ಡ್ಸ್? ಯಾರು ಹೇಳಿದ್ದು? ಹೂ ಡಸ್ ಹಿಮ್ ರೆಫರ್ ಟು? ಇದರಲ್ಲಿ ಹಿಮ್ ಅಂತಂದ್ರೆ ಯಾರು ಅಂತ ಕೇಳ್ತಾ ಇದ್ದಾರೆ. ಓಕೆ, ದೆನ್ ವೈ ವಾಸ್ ಹಿ ಟು ಬಿ ಪುಟ್ ಇನ್ ಐರನ್ಸ್? ಯಾಕೆ ಆತನನ್ನ ಐರನ್ಸ್ ಅಲ್ಲಿ ಅಥವಾ ಚೈನ್ಸ್ ಅಲ್ಲಿ ಬಂಧಿಸಿ ಇಡಬೇಕು ಅಂತ ಕೇಳಿರೋದು. ಆನ್ಸರ್, ಗುಲೆರಿಮೋ ಸೆಡ್ ದಿಸ್ ವರ್ಡ್ಸ್. ಯಾರು ಹೇಳಿರೋದು ಮಕ್ಕಳಲ್ಲಿ? ಇದು ಗುಲೆರಿಮೋ ಹೇಳಿರೋದು. ಓಕೆ, ಹೂ ಡಸ್ ಹಿಮ್ ರೆಫರ್ ಟು? ದ ಫಸ್ಟ್ ಮ್ಯಾನ್. ಹಿಮ್ ಅಂತಂದ್ರೆ ಇಲ್ಲಿ ಕೊಲಂಬಸ್ ಹೇಳಿರ್ತಾನೆ, ದ ಫಸ್ಟ್ ಮ್ಯಾನ್ ಹೂ ಕಮ್ಸ್ ಫಾರ್ವರ್ಡ್ ವಿಲ್ ಬಿ ಪುಟ್ ಇನ್ ಐರನ್ಸ್ ಅಂತ. ದ ಫಸ್ಟ್ ಮ್ಯಾನ್ ಹೂ ಟು ಕಮ್ ಟು ಮೂವ್ ಟುವರ್ಡ್ಸ್ ಕೊಲಂಬಸ್ ಅಂದ್ರೆ ಅವರು ದಂಗೆ ಎದ್ದಾಗ, ವೆನ್ ದೇ ರೆಬಲ್ಡ್ ಅಗೇನ್ಸ್ಟ್ ಕೊಲಂಬಸ್ ಅಂಡ್ ಟ್ರೈ ಟು ಅಟ್ಯಾಕ್ ಹಿಮ್, ಕೊಲಂಬಸ್ gets to know that and he told the first man to move towards Columbus would be kept in irons, okay, throughout the night. So ಇಲ್ಲಿ them ಅಂತ him ಅಂತಂದ್ರೆ ಯಾರು ಮಕ್ಕಳೇ? the first to move towards Columbus. okay, so ಅದೇ them ಅಂತ ಅರ್ಥ. ಓಕೆನಾ? ನೆಕ್ಸ್ಟ್, some of the sailors rushed towards Columbus like wild animals. ಕ್ರೂರ ಪ್ರಾಣಿಗಳ ತರ ಕೊಲಂಬಸ್ ನಡೆಗೆ ನುಗ್ಗಿ ಬರ್ತಾರೆ. ಓಕೆ, ದೇ ವೇರ್ ಡೂಯಿಂಗ್ ಇಟ್ ಅಗೇನ್ಸ್ಟ್ ದೇರ್ ಕ್ಯಾಪ್ಟನ್. ಯಾಕೆ ಬರ್ತಾ ಇದ್ದಾರೆ ಅವರು? ಅವರು ಕ್ಯಾಪ್ಟನ್ ನ ವಿರುದ್ಧ ಬರ್ತಾ ಇದ್ದಾರೆ, ಟು ಕಿಲ್ ಹಿಮ್. ಓಕೆ, ಸೊ ಆ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿರುವಂತದ್ದು. ಓಕೆನಾ? Okay, some of the sailors rushed towards Columbus like wild animals. They were doing it against their captain. So they have to be put in irons. So ಅದಕ್ಕೋಸ್ಕರ ಅವರನ್ನ ದಂಗೆ ಎದ್ದಿದ್ದರಿಂದ ಅವರನ್ನ ಐರನ್ಸ್ ಅಲ್ಲಿ ಇಡಬೇಕಾಗಿತ್ತು. ಓಕೆ, they had to be put in ಐರನ್ಸ್. ಓಕೆ, ಕಾರಣ ಏನು ಅಂತಂದ್ರೆ ಅವರು ದಂಗೆ ಎದ್ದಿರೋದು ಅಷ್ಟೇ. ಓಕೆನಾ?